ಚಿತ್ರದ ನಾಯಕಿ. ಸೊ ಫಸ್ಟ್ ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ಈ ಮೂವಿ ಬಗ್ಗೆ 3 ವಿಷಯ ತುಂಬ ಹಿಡಿಸಿದ್ದು. ಅಂದರೆ ಫಸ್ಟ್ ಅಫ್ಕೋರ್ಸ್ ರಿಷಬ್ ಅವರು ಮತ್ತು ಭರತ್ ಅವ್ರು ಆಗಲೇ ಹೇಳಿರೋ ಹಾಗೆ ಎಷ್ಟು ಸ್ಟೀರಿಯೋಟೈಪ್ಗಳನ್ನ ಬ್ರೇಕ್ ಮಾಡಿದ್ದಾರೆ ಈ ಸಿನಿಮಾ. ಅಂದರೆ ಇಷ್ಟು ಸೆನ್ಸಿಟಿವ್ ಆಗಿ. ನನಗೆ ಥಿಯೇಟರ್ ಸ್ಕೂಲಲ್ಲಿ ನನ್ನ ಮೇಷ್ಟ್ರೆ ಹೇಳೋರು ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಆ್ಯಕ್ಟ್ ಮಾಡೋದಕ್ಕೆ ಹೆಣ್ಣಾಗಬೇಕು ಅಂತ, ಅಂದರೆ ನಾಟ್ ಲಿಟ್ರಲಿ. ಭರತ್ ಅವ್ರು ನಿಜವಾಗ್ಲೂ ಅಷ್ಟು ಸೆನ್ಸಿಟಿವ್ ಆಗಿ ಹೆಂಗೆ ಗ್ರಹಿಸ್ಕೊಂಡು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಸ್ಟೋರಿ ಬೆಳೆದಿರೋ ಗ್ರಾಫ್ ಇರ್ಬೋದು ಅಥವಾ ಗೋವರ್ಧನ್ ಗ್ರಾಫ್ ಇರ್ಬೋದು. ಅಂದರೆ ನಾವು ಪೊಲೀಸ್ನ ನೋಡಿದ ತಕ್ಷಣ ಮಾಮ ಅಂತೀವಿ ಅಥವಾ ಏನು ಹೊಟ್ಟೆ ಬಿಟ್ಕೊಂಡಿದ್ದಾರೆ ಅಂಥದ್ದೇ ನಮಗೆ ಪದೇ ಪದೇ ಬರೋ ವರ್ಡ್ಸು. ಬಟ್ ಒಂಥರ ಪುರುಷನ ದೃಷ್ಟಿಕೋನದಿಂದ ಬಾಡಿ ಶೇಮಿಂಗ್ ಆಗ್ಬೋದು ಅಥವಾ ಬಾಡಿ ಇನ್ಸೆಕ್ಯೂರಿಟೀಸ್ ಆಗ್ಬೋದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಎಷ್ಟು ಚೆನ್ನಾಗಿ ತೋಚ್ಕೊಂಡು ಬರ್ದಿದ್ದಾರೆ. ನಂಗೆ ನಿಜವಾಗ್ಲೂ ಅದು ಕೇಳಿದ ತಕ್ಷಣ, ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಸೋ ಲೈಕ್ ದಿಸ್ ಇಸ್ ಸೋ ಸ್ವೀಟ್ ಅಂತ ಇದ್ದೆ. ಬರತ್ತೆ ಆಯಿತು ಮುಂದೆ ಏನಾದರೂ ಹೇಳು, ಬರೀ ಅದನ್ನೇ ಹೇಳ್ತಾರೆ ಬೇಡ ಅಂದರು. ಸೊ ಫಸ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ಅದು. ಎರಡನೇದು ಏನಂದರೆ ಅಫ್ಕೋರ್ಸ್ ಹೇಳ್ದಂಗೆ ಭರತ್ ಅವರ ಪರ್ಸ್ನಾಲಿಟಿ. ಒಂದು ಸತಿನೂ ಶೂಟಿಂಗ್ ಟೈಮಲ್ಲಿ ಅವ್ರ ಮುಖ ಗಂಟು ಹಾಕೊಂಡಿದ್ದು ನಾನು ನೋಡೇ ಇಲ್ಲ. ಅಷ್ಟು ಪ್ಲೆಸೆಂಟ್, ಒಂಥರ ಹಸನ್ಮುಖಿ ಡೈರೆಕ್ಟರ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಕೆಯಾಟಿಕ್ ಆಗಿರ್ಬೋದು, ಮಿಡ್ ನೈಟ್ ಶೂಟ್ ಇರ್ಬೋದು, ಶೆಡ್ಯೂಲ್ ಪ್ರಕಾರ ಹೋಗದೆ ಇರ್ಬೋದು, ಅಟ್ ನೋ ಟೈಮ್ ಅವ್ರ ಪೇಷನ್ಸ್ ಕಳ್ಕೊಂಡಿದ್ದು ನಾನು ನೋಡಿಲ್ಲ. ಸೊ ಅದೊಂದು ನನಗೆ ಈ ಸಿನಿಮಾನಲ್ಲಿ ತುಂಬ ಸ್ಪೆಷಲಾಗಿ ಉಳ್ಕೊಳ್ಳೋದು. ಮೂರನೇದು ಏನಂದರೆ ಪ್ರಮೋದ್ ಅವ್ರನ್ನ ಈ ಗೋವರ್ಧನ್ ಪಾತ್ರಕ್ಕೆ ತೋಚ್ಕೊಂಡು ಮಾಡಿರೋದು. ಈ ಇಂಡಸ್ಟ್ರಿ ತುಂಬ ಈಸಿ ಅಲ್ವಾ, ಅಂದರೆ ಟೈಪ್ ಕಾಸ್ಟ್ ಆಗೋದಕ್ಕೆ. ಎಷ್ಟೊಂದು ಸರ್ತಿ ಪ್ರಮೋದ್ ಅವ್ರನ್ನ ನಾವು ವಿಲನ್ ರೋಲ್ಸಲ್ಲಿ ನೋಡಿದ್ದೀವಿ, ಅಂದರೆ ವಜ್ರಮುನಿ ಟೈಪ್ ರೋಲ್ಸಲ್ಲಿ ನೋಡಿದ್ದೀವಿ. ಸೊ ಸಡನ್ನಾಗಿ ಪ್ರಮೋದಲ್ಲಿ ಹೆಂಗೆ ಕಾಣಿಸಿದ್ರು ಭರತ್ ಅವ್ರಿಗೆ ಗೋವರ್ಧನ್ ಅನ್ನೋದನ್ನ ಒಂದು. ಆ್ಯಂಡ್ ಪ್ರಮೋದ್ ಅವರು ನಟನಾಗಿ ಒಂಥರ ಚೌಕಟ್ಟುಗಳನ್ನೆಲ್ಲ ಒಂಥರ ಬಿಟ್ಟು ಹೆಂಗೆ ಅಭಿನಯಿಸ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಎಷ್ಟು ಇನ್ನಸೆಂಟ್ ಆಗಿ, ಎಷ್ಟು ಮುಗ್ಧವಾಗಿ ಮಾಡಿದ್ದಾರೆ ಅಂದರೆ ಅಯ್ಯೋ ಪಾಪಚ್ಚಿ ಅಂತ ಅನ್ಸ್ಬಿಡೋದು ನಿಜವಾಗ್ಲು. ಅಂದರೆ ಅದಕ್ಕೋಸ್ಕರ ಅದು ನೀವು ಮೂವಿ ಎಲ್ಲರೂ ಬಂದು ನೋಡಲೇಬೇಕು. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಮನೆಗಳಲ್ಲಿ ಇರ್ತಾರೆ, ಅಂದರೆ ಸುಮ್ಮನೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದೇ ಆಡಂಬರ ಅಥವಾ ಅಲಂಕಾರ ಅಥವಾ ನನ್ನ ನೋಡಿ ನಾನು ಇದು ಮಾಡ್ತಾ ಇದ್ದೀನಿ, ನನ್ನನ್ನು ರೆಕಗ್ನೈಸ್ ಮಾಡಿ ಅನ್ನೋದೇನೂ ಇರಲ್ಲ. ಅವ್ರ ಪಾಡಿಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಟ್ಸ್ ಓನ್ಲಿ ವೆನ್ ದೇ ಕೊಲ್ಯಾಪ್ಸ್ ನಮಗೆ ಗೊತ್ತಾಗೋದು, ಅಂದರೆ ಎಷ್ಟು ಬೆನ್ನೆಲುಬು ಅವರು ಮನೆಗೆ ಅಥವಾ ಮನೆ ನಡ್ಸೋದಕ್ಕೆ ಎಲ್ಲದಕ್ಕೂ. ಸೊ ಗೋವರ್ಧನ್ ಲೈಫಲ್ಲಿ ಸತ್ಯವತಿ ನಾನು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೇನೆ. ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ. ನಾನು ಆ್ಯಕ್ಚುಲಿ ಶೂಟಿಂಗ್ ಟೈಮ್ ಅನ್ಸತಿ ಫುಲ್ ಮುಖ ದಪ್ಪ ಮಾಡ್ಕೊಂಡು ಕೂತಿದ್ದೆ. ನನ್ನನ್ನು ಕರೀತಾನೆ ಎಲ್ಲ, ಸುಮ್ಮನೆ ಕ್ಯಾರವನಲ್ಲಿ ಕೂಡ್ಸಿದ್ದಾರೆ ನನ್ನನ್ನು ಕರೀತಾನೆ. ಸೊ ಇವರೆಲ್ಲ ರೇಗ್ತಿದ್ರು, ಎಲ್ಲ ಸಿನಿಮಾನು ಸುಮ್ಮನೆ ನಿಮ್ಮ ಮುಂದೆ ಕ್ಯಾಮ್ರಾ ಇಟ್ಟು ಮಾಡೋದಕ್ಕಲ್ಲಮ್ಮ, ಬೇರೆ ಅವ್ರದ್ದು ಇರುತ್ತೆ ಶೂಟ್ ಮಾಡೋದಕ್ಕೆ, ಸ್ವಲ್ಪ ವೇಟ್ ಮಾಡುವಂತ ರೇಗಿಸ್ತಾ ಇದ್ರು ಅಷ್ಟೇ ಅನ್ಸುತ್ತೆ. ಇಲ್ಲ ತುಂಬ ಎಷ್ಟು ಇನ್ನೊಂದು ಏನೋ ಇದು ರಿಷಬ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ ಅಂದ ತಕ್ಷಣ ನಾನು ಫುಲ್ ಫ್ಯಾನ್ ಗರ್ಲ್ ಮೂಮೆಂಟ್. ಅಂದರೆ ಮೆಟ್ರೋ ನಾನು ಹೋಗ್ತಾ ಇದ್ದೀನಿ, ನಂಗೆ ರಿಷಬ್ ಶೆಟ್ಟಿ ಕಾಲಿಂಗ್ ಅಂತ ಬಂದು ನಾನು ಫುಲ್ ಕಿಚ್ಕೊಳ್ತಾ ಇದ್ದೀನಿ. ಸೊ ಅಷ್ಟು ಈ ಪ್ರೊಡಕ್ಷನ್ ಟೀಮ್ ಇದೆಯಲ್ಲ ತುಂಬ ವರ್ಷಗಳಿಂದ ಇವ್ರ ಜೊತೆನೇ ಕೆಲಸ ಮಾಡ್ಕೊಂಡು ಬಂದಿರೋದು. ಸೊ ನಿಜವಾಗ್ಲೂ ಮನೆಯವ್ರ ಜೊತೆನೇ ಕೆಲಸ ಮಾಡ್ದಂಗಿತ್ತು. ಎಷ್ಟು ಹೊಂದ್ಕೊಂಡಿದ್ದಾರೆ, ತುಂಬ ಸ್ಪೆಷಲ್ ಆಗಿತ್ತು. 20-25 ದಿನ ನನಗೆ ಭದ್ರಾವತಿಲಿ ಇದ್ದಿದ್ದು ತುಂಬ ಸ್ಪೆಷಲ್ ಆಗಿತ್ತು. ರಿಷಬ್ ಶೆಟ್ಟಿ ಅವ್ರ ಟೀಮ್ ರಿಯಲಿ ಐ ಆಮ್ ವೆರಿ ಪ್ರೌಡ್. ನಾನು ಈ ಟೀಮಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಅನ್ನೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಅಂದರೆ ಅದರ ಏನು ಆಕ್ಚುಲಿ ಏನ್ ಗೊತ್ತಾ, ನಿಮಗೆ ಮದ್ವೆ ಆಗಿದ್ಯಾ ಸರ್? ಸೊ ಇದು ಅಂದ್ರೆ ಅಂದ್ರೆ ನಿಮ್ಗೆ ಈ ಮೂವಿ ನೋಡಿದಾಗ ಅದು ಗೊತ್ತಾಗುತ್ತೆ. ಹೌದು, ಇಲ್ಲ ಆಕ್ಚುಲಿ ಅದು ಕಲ್ಯಾಣ್ ಸರಿಗೆ ನಾನು ಬ್ರೀಫ್ ಕೊಟ್ಟಾಗ ಇದೇ ರೀತಿಯಲ್ಲಿ ಆಗಿತ್ತು. ಅಂದ್ರೆ ನಮ್ಮ ತಲೆಯಲ್ಲಿ ಅವ್ನು ಗೋವರ್ಧನ್ ಅವನು ಅದೊಂದು ಸಿಚುವೇಶನ್ ಆಗುತ್ತೆ. ಅವನು ಪೊಲೀಸ್ ಸ್ಟೇಷನ್ಗೆ ಒಂದು ಹೆಂಡತಿನ ಒಂದು ಆತ್ಮೀಯ ಮಿಲನ ಕಾರ್ಯಕ್ರಮ, ಹಿ ಈಸ್ ಎಕ್ಸ್ಪೆಕ್ಟಿಂಗ್ ಹಿಸ್ ವೈಫ್ ಟು ಕಮ್.
ಮನೆಗೆ ಕಾಯ್ತಾ ಇದ್ದಾನೆ ಅವ್ನು ಇನ್ನೂ ಬಂದಿಲ್ಲ. ಅವ್ರು ಸರಿಯಾಗಿ ಆಟ ಆಡಿಸ್ತಾರೆ, ನಾನು ಇವತ್ತು ಬರಲ್ಲ, ನಾನು ಇನ್ನೂ ಹೋಗ್ತಾ ಇದ್ದೀನಿ, ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ. ಇವ್ನು ತುಂಬ ಬೇಜಾರಾಗಿ ಕುತ್ಕೊಂಡಾಗ ಸರ್ಪ್ರೈಸ್ ಎಂಟ್ರಿ ಥರ ಅವ್ರು ಬರ್ತಾರೆ. ಅಂದರೆ ಇವನು ಮನೇಲಿ ಯೂಶಲಿ ಮದುವೆ ಆಗಿದ್ದಿದ್ರಲ್ಲಿ ಒಂದು ಹೆಂಡತಿ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಮಲ್ಲಿಗೆ ಉಟ್ಕೊಂಡು ಅಂದರೆ ಅದು ತುಂಬ ಅಪರೂಪ ನೋಡೋದಲ್ಲ. ಇವನು ಗೋವರ್ಧನ್ ಅಂದರೆ ಪೊಲೀಸ್ ಅವ್ನ ಕೆಲಸದಲ್ಲಿ ಅವ್ನ ಮನೆಗೆ ಹೋಗೋದೇ ಅಪರೂಪ. ಅಲ್ಲಿ ರಾತ್ರಿ ಯಾವಾಗ ಹೋಗ್ತಾನೆ, ಅಷ್ಟೊತ್ತಿಗಾಗಲೇ ಮಲಗಿರ್ತಾರೆ, ಬೆಳಗ್ಗೆ ಎಲ್ಲರೂ ಕುಂತು ಮುಂಚೆ ಎದ್ದು ಬರ್ತಾರೆ. ಇವ್ರ ಡ್ಯೂಟಿ ಹಂಗಿರೋದ್ರಿಂದ ಇವ್ನು ಫಸ್ಟ್ ಟೈಮ್ ಹೆಂಡ್ತಿ ನೋಡಿದಾಗ ಅವ್ನು ಅಂದರೆ ನನ್ನ ಮದುವೆ ದಿನ ಹುಡುಗಿ ಇವಳು ಬರ್ಬೇಕಾದ್ರೆ ಹೇಗಿತ್ತು ಅದೇ ಥರ ಇಮ್ಯಾಜಿನೇಷನ್. ನಾನು ಶೂಟು ಅದೇ ರೀತಿ ಮಾಡಬೇಕು ಅಂದ್ಕೊಂಡಿದ್ದೆ. ಇವನು ಬಾಸಿಂಗ ಗೀಸಿಂಗ ಕಟ್ಕೊಂಡು ಹಂಗಾಗ್ತಾನೆ, ಇವ್ರು ಕೈಯಲ್ಲಿ ಹಾರ ಹಿಡ್ಕೊಂಡು ಬರ್ತಿದೆ ಅಂತ ಆ ಥರ ತೆಗಿಯೋಕ್ಕಾಗಲಿಲ್ಲ. ತುಂಬ ರಿಯಲಿಸ್ಟಿಕ್ ಆಗಿ ಹೊರಗಡೆ ಹೋಗುತ್ತೆ ಟ್ರೀಟ್ಮೆಂಟ್ಗೆ ಅಂತ ಅದು ಬಿಟ್ಟೆ. ಬಟ್ ದಿಸ್ ಇಸ್ ಫೀಲ್ ಅಂದರೆ ಅವನು ಮತ್ತೆ ತನ್ನ ಹೆಂಡ್ತಿ ನೋಡಿಬಿಟ್ಟು ವಾಪಸ್ ಲವ್ ಆಗೋ ರೀತಿಯಲ್ಲಿ ನನಗೆ ಈ ಥರ ಒಂದು ಸಾಂಗ್ ಬೇಕು ಸರ್ ಅಂತ ಕಲ್ಯಾಣ್ ಸರ್ ಹೇಳಿದಾಗ ತುಂಬ ಚೆನ್ನಾಗಿ, ಅದಕ್ಕೆ ಅದು ಪುನಃ ಪುನಃ ಸನಿಹ ಮತ್ತೆ ವಾಪಸ್ ಅನ್ಸೋ ರೀತಿಯಲ್ಲಿ ಆಗಲಿ. ತನ್ನ ಹೆಂಡ್ತಿನ ನೋಡಿದಾಗ ಅವ್ನು ಎಂಥ ಚಂದನೆ ಈ ಹುಡುಗಿ, ಅವ್ನು ಇಷ್ಟು ಚೆನ್ನಾಗಿದ್ದಾಳೆ ಗುರು ನನ್ನ ಹೆಂಡ್ತಿ ಅಂತ ಅವನಿಗೆ ಅನಿಸುತ್ತೆ. ಕಲ್ಯಾಣ್ ಸರ್ ನಮ್ಮ ಪ್ರೊಡಕ್ಷನ್ ಅಲ್ಲಾಗಲಿ ಮತ್ತೆ ನನ್ನ ಅಸೋಸಿಯೇಷನ್ ನನ್ನ ಫ್ರಮ್ ರಿಕ್ಕಿ ಸುಮಾರಷ್ಟು ಹಾಡುಗಳನ್ನ ಕಲ್ಯಾಣ್ ಸರ್ ಬಂದಿದ್ದಾರೆ. ಒಬ್ಬ ಅದ್ಭುತ ಸಾಹಿತಿಯವರು ಮತ್ತೆ ಪುನಃ ಇದರಲ್ಲಿ ಮುಂದುವರೆದಿದೆ ಸರ್. ದಯವಿಟ್ಟು